ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಸರ್ಕಾರ ಬಂದು 1 ವರ್ಷದ ಮೇಲೆ ಆಯಿತು, 1.5 ವರ್ಷ ಆಯಿತು, 2 ವರ್ಷ ಆಗ್ತಾ ಬರ್ತಾ ಇದೆ. ಏನು ಸಾಧನೆ ಅಂದರೆ ಗ್ಯಾರಂಟಿ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಇನ್ನೊಂದು ಕಡೆ ಜನರ ಜೀವನ ದುರ್ಭರ ಆಗಿದೆ ಅನ್ನೋ ಆರೋಪ ಇದೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ತನಕ ಎಲ್ಲವೂ ಕಾಸ್ಟ್ಲಿ. ನನ್ನ ಬಸ್ಸಿನ ರೇಟ್ ಒಂದು ಏರಿಸಿಟ್ಟಿದ್ದೀರಿ, ಹಾಲಿನ ರೇಟ್ ಮತ್ತೊಮ್ಮೆ ಹೆಚ್ಚಳ ಆಗುತ್ತಂತೆ, ಪೆಟ್ರೋಲು ಡೀಸೆಲ್ ಮೇಲಿನ ಸ್ಟೇಟ್ ಸೆಸ್ಸನ್ನು ಜಾಸ್ತಿ ಮಾಡಿದ್ದೀರಿ. ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ. SC/ST ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಹಿಂದೆ ರೈತರ ಮಕ್ಕಳಿಗೆ ಬರ್ತಾ ಇತ್ತು, 2,000 ಕೊಡ್ತಿದ್ದೀವಲ್ಲ, ಅದು ಯಾಕೆ ಅಂತ ಅದನ್ನು ನಿಲ್ಲಿಸಿದ್ದೀರಿ. ಅಂದರೆ ರಾಜ್ಯದ ಜನರ ಮೇಲೆ ಭಾರ ಕೂಡ ಜಾಸ್ತಿ ಮಾಡಿದ್ದೀರಿ ನೀವು ಅಂತ ಗ್ಯಾರಂಟಿ ಅಂತ ಹೇಳ್ಕೊಂಡು. ಬೇಕೇನ್ರಿ, ಕೊಡಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಆ ರೀತಿ ಕಾಣಿಸಬಹುದು, ಸ್ವಲ್ಪ ಭಾರ ಆಗಿರಬಹುದು ನೀವು ಹೇಳಿದಾಗೆ. ಆದರೆ 100% ಭಾರ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಲಿನ ದರ ಹೆಚ್ಚಿಗೆ ಆಗಬೇಕು ಅಂತ ರೈತರ ಬೇಡಿಕೆ ಇರುತ್ತೆ. ಈ ಲೋಪಾರ್ ನನ್ನ ಮಕ್ಕಳಕ ನೀವು ಉತ್ತರ ಕೊಡಬೇಕು. ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಈ ಲೋಪಾರ್ ನನ್ನ ಮಕ್ಕಳನ್ನ. ಇದು ನಿರಂತರವಾಗಿ ನಡೀತಾ ಇರುವಂಥದ್ದು, ತಮಗೂ ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು ಕೊಡ್ತಾ ಇರುವಂಥ ಗ್ಯಾರಂಟಿಯಿಂದ ಎಲ್ಲೋ ಅವ್ರಿಗೆ ಅನುಕೂಲನೂ ಆಗ್ತಾ ಇದೆ ಅಲ್ಲ, ಅವ್ರಿಗೆ ಬ್ಯಾಲೆನ್ಸ್ ಆಗ್ತಾ ಇದೆ, ಹೊರತಾಗಿ ಏರುಪೇರಂತರೂ ಆಗ್ತಾ ಇಲ್ಲ. ಈಗ ನೀವು ಬಸ್ ದರದ ಬಗ್ಗೆ ಹೇಳಿದ್ರಿ. ಎಷ್ಟು ದಿನದ ಹಿಂದೆ ನಾವು ಬಸ್ ದರವನ್ನು ಪರಿಷ್ಕರಣೆ ಮಾಡಿದ್ದು? ವೆನ್ ಡೀಸೆಲ್ ವಾಸ್ 45 rupees. ಪೆಟ್ರೋಲ್ ವಾಸ್ 45 rupees. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಡೀಸೆಲ್ ವಾಸ್ 41 rupees. BMTC ಬಸ್ ದರ 10 ವರ್ಷದಿಂದ ಜಾಸ್ತಿ ಆಗಿತ್ತು. KSRTC ಮತ್ತು ಉಳಿದ ನಿಗಮಗಳದ್ದು 5 ವರ್ಷದಿಂದ ಜಾಸ್ತಿ ಆಗಿತ್ತು. ಅದು ನಿರಂತರವಾಗಿ ನಡಿಬೇಕಲ್ಲ. 5 ವರ್ಷದ ಹಿಂದೆ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಇದೆ, 5 ವರ್ಷದ ನಂತರ ಏನು ಪೆಟ್ರೋಲ್ ಡೀಸೆಲ್. ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಉಗ್ಯದ, ಇವ್ರುಗಳಿಗೆ ಉಗ್ಯದ, ಎಂಜಿಲ್ ವೇಸ್ಟ್ ಆಗಬಾರ್ದು. ಹಾಗಾದ್ರೆ ನೀವು ನಿಮ್ಮ ಮನೆಗೆ ಹಾಕ್ಸುವಂತ ಪೆಟ್ರೋಲ್ ಡೀಸೆಲ್ಗೆ ನಾವು ಹಾಕ್ಸ್ಕೊಂಡು ಓಡಾಡ್ತೀವಲ್ಲ, 5 ವರ್ಷದ ಹಿಂದಿಂದನೇ ನಮಗೆ ದರ ಕೊಡಿ ಅಂತ ನಾವೇ ಹಂಗಾಗೋದಿಲ್ಲ. ಬಟ್ ಜನಸಾಮಾನ್ಯ ಅನ್ನೋದಿಲ್ಲ ಅಂತ ನಮ್ಮ ಭಾವನೆ. ಮನೆಯಿಂದ ಹೊರಗೆ ಬಂದಾಗ ಒಳ್ಳೆ ರಸ್ತೆ ಇರಬೇಕು ಅಂತ ಬಯಸ್ತಾರೆ ಜನಸಾಮಾನ್ಯ. ಖಂಡಿತವಾಗ್ಲು ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಪಾಟ್ ಹೋಲ್ಸ್ ಇರಬಾರ್ದು. ಖಂಡಿತವಾಗ್ಲು ನೀಟಾಗಿ ಹೋಗಿ ನಾವು ಆಫೀಸಿಗೆ ಹೋಗ್ಬೇಕು. ಪ್ರತಿ ವರ್ಷದಕ್ಕಿಂತ ಜಾಸ್ತಿ ವಾಡಿಕೆಯಲ್ಲಿ ಈ ವರ್ಷ ಮಳೆ ಆಯಿತು, ಇನ್ನೂ ಕೂಡ ಮಳೆ ಆಗ್ತಾ ಇದೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ.